8ನೇ ತರಗತಿಯ ವಿಜ್ಞಾನ ಪುಸ್ತಕದ ಅಧ್ಯಾಯ 1ರ ಮೇಲಿನ ಕೆಲವು ಅನ್ವಯಿಕ ಪರಿಕಲ್ಪನೆಗಳನ್ನು ನಿರಂತರವಾಗಿ ಸರಣಿ ವಿಡಿಯೋಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅದರ ಮುಂದುವರೆದ ಭಾಗವಾಗಿ ಕಾರುಗಳು ಬ್ರೇಕ್ ಹಾಕಿದಾಗ ಏಕೆ ನಿಲ್ಲುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ. ಪ್ರಸ್ತುತಿ ರಾಜು ಭೂಶೆಟ್ಟಿ. ನಮ್ಮ ನಿತ್ಯ ಜೀವನದಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ಗಮನಿಸುವಂತಹ ಒಂದು ಘಟನೆ, ಯಾವುದೇ ವಾಹನಗಳಿರಬಹುದು, ಕಾರ್ ಅಷ್ಟೇ ಅಲ್ಲ, ಯಾವುದೇ ವಾಹನಗಳಿರಬಹುದು, ಅವುಗಳು ನಿಶ್ಚಲ ಸ್ಥಿತಿಗೆ ಬರಬೇಕು ಅಥವಾ ನಿಲ್ಲಬೇಕು ಅಂತಂದರೆ ನಾವು ಬ್ರೇಕನ್ನು ಹಾಕ್ತೇವೆ. ಹಾಗಾದರೆ ಬ್ರೇಕ್ ಹಾಕಿದಾಗ ಏನು ಬದಲಾವಣೆ ಆಗತ್ತೆ? ಬ್ರೇಕ್ ಹಾಕಿದಾಗ ಮಾತ್ರ ವಾಹನಗಳು ಏಕೆ ನಿಲ್ಲುತ್ತವೆ ಎಂಬುದು ನಮ್ಮ ಪ್ರಶ್ನೆ. ಇದಕ್ಕೆ ಉತ್ತರವನ್ನು ನಾವು ನೋಡುವುದಾದರೆ, ಮುಖ್ಯವಾಗಿ ಕಾರುಗಳು ಘರ್ಷಣಾ ಬಲದಿಂದ, ಫ್ರಿಕ್ಷನಲ್ ಫೋರ್ಸ್ ಅಥವಾ ಘರ್ಷಣಾ ಬಲದ ಕಾರಣದಿಂದ ಬ್ರೇಕ್ ಹಾಕಿದಾಗ ನಿಲ್ಲುತ್ತವೆ ಎಂದು ನಾವು ಹೇಳುತ್ತೇವೆ. ಘರ್ಷಣಾ ಬಲ, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಚಾಲಕನು ಬ್ರೇಕ್ ಪೆಡಲನ್ನು ಒತ್ತಿದಾಗ ಅಲ್ಲೇನಾಗತ್ತೆ ಅಂದರೆ ಬ್ರೇಕ್ನ ಪ್ಯಾಡ್ಗಳು ತಿರುಗುತ್ತಿರುವ ಚಕ್ರಗಳನ್ನು ಒತ್ತುತ್ತವೆ. ಇದರಿಂದ ಘರ್ಷಣೆ ಉಂಟಾಗಿ ಚಕ್ರಗಳ ವೇಗ ಕಡಿಮೆಯಾಗುತ್ತಾ ಕಾರು ನಿಶ್ಚಲ ಸ್ಥಿತಿಗೆ ಬಂದು ನಿಲ್ಲುತ್ತದೆ. ಬ್ರೇಕ್ ಹೇಗೆ ಕೆಲಸ ಮಾಡುತ್ತದೆ? ಕಾರಿನ ಚಕ್ರಗಳು ವೇಗವಾಗಿ ತಿರುಗ್ತಾ ಇರ್ತವೆ. ಬ್ರೇಕ್ ಹಾಕಿದಾಗ ಬ್ರೇಕಿನ ಪ್ಯಾಡ್ಗಳು ಚಕ್ರ ಅಥವಾ ಬ್ರೇಕ್ ಡಿಸ್ಕಿಗೆ ಬಂದು ಅಂಟಿಕೊಳ್ಳುತ್ತವೆ. ಇದರಿಂದಾಗಿ ಅಲ್ಲಿ ತೀವ್ರವಾದ ಘರ್ಷಣೆ ಉಂಟಾಗುತ್ತದೆ. ಘರ್ಷಣಾ ಬಲ ಚಲನೆಗೆ ವಿರುದ್ಧವಾಗಿ ಕೆಲಸ ಮಾಡುತ್ತದೆ. ಅಂದರೆ ವೆರಿ ಸಿಂಪಲ್, ವಾಹನಗಳು ಈ ರೀತಿ ಮುಂಭಾಗದಲ್ಲಿ ಚಲಿಸುವಂಥ ಸಂದರ್ಭದಲ್ಲಿ ಘರ್ಷಣಾ ಬಲ ಅದರ ಒಂದು ವಿರುದ್ಧ ದಿಕ್ಕಿನಲ್ಲಿ ಕಾರ್ಯವನ್ನು ಮಾಡ್ತಾ ಇರುತ್ತೆ. ಹೀಗಾಗಿ ಕಾರಿನ ವೇಗ ಕಡಿಮೆ ಆಗುತ್ತಾ ಹೋಗಿ ಕೊನೆಗೆ ಅದು ಬಂದು ನಿಲ್ಲುತ್ತದೆ. ದೈನಂದಿನ ಜೀವನದ ಉದಾಹರಣೆಯನ್ನು ನಾವು ನೋಡುವುದಾದರೆ, ಯಾವುದೇ ರೀತಿಯ ವಾಹನಗಳಿರ್ಬೋದು, ಅವೆಲ್ಲವೂ ನಿಲ್ಲಬೇಕು ಅಂದರೆ ಬ್ರೇಕ್ಗಳನ್ನು ನಾವು ಹಾಕಲೇಬೇಕಾಗತ್ತೆ ಅನ್ನುವಂಥದ್ದು. ಹಾಗಾದರೆ ಒಂದು ಸರ್ವೇ ಸಾಮಾನ್ಯ ಪ್ರಶ್ನೆ ಉದ್ಭವ ಆಗುತ್ತೆ, ಘರ್ಷಣೆ ಇಲ್ಲದಿದ್ದರೆ ಏನಾಗುತ್ತಿತ್ತು ಎಂದರೆ, ಘರ್ಷಣೆ ಇಲ್ಲದಿದ್ದರೆ ವಾಹನಗಳನ್ನು ಸುರಕ್ಷಿತವಾಗಿ ನಿಲ್ಲಿಸುವುದು ಸಾಧ್ಯವಾಗುತ್ತಿರಲಿಲ್ಲ. ಎಲ್ಲ ಚಲಿಸುತ್ತಿರುವ ವಾಹನಗಳು ಯಾವಾಗಲೂ ಕೂಡ ಚಲನೆಯಲ್ಲೇ ಮುಂದುವರಿತಿದ್ದವು ಎಂದು ಕಲ್ಪನೆಯನ್ನು ನಾವು ಮಾಡಿಕೊಳ್ಳಬಹುದಾಗಿದೆ. ಒಂದು ಪ್ರಮುಖ ಅಂಶವನ್ನು ನೆನಪಿನಲ್ಲಿಟ್ಕೊಳ್ಬೇಕು. ಘರ್ಷಣೆಯ ಕಾರಣದಿಂದ ಕಾರಿನ ಚಲನಾಶಕ್ತಿ ಅದು ಉಷ್ಣ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ. ಆದ್ದರಿಂದ ಬ್ರೇಕ್ ಹಾಕಿದಾಗ ಬ್ರೇಕ್ಗಳು ಬಿಸಿಯಾಗುವುದನ್ನು ನಾವು ಗಮನಿಸ್ತೇವೆ. ಬ್ರೇಕ್ ಪ್ಯಾಡ್ ಮತ್ತು ಚಕ್ರಗಳ ನಡುವೆ ಉಂಟಾಗುವ ಘರ್ಷಣಾ ಬಲ ಕಾರಿನ ವೇಗವನ್ನು ಕಡಿಮೆ ಮಾಡಿ ವಾಹನವನ್ನು ನಿಶ್ಚಲ ಸ್ಥಿತಿಗೆ ತಂದು ನಿಲ್ಲಿಸುತ್ತದೆ ಎಂದು ನಾವು ಹೇಳ್ತೇವೆ. ಈ ರೀತಿ ಇನ್ನೂ ಹಲವಾರು ಅನ್ವಯಿಕ ಪರಿಕಲ್ಪನೆಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.